ನಮಸ್ಕಾರ ಸ್ನೇಹಿತರೆ, ಜೀವನ ರಹಸ್ಯ ಈ ಚಾನೆಲ್ಗೆ ಸ್ವಾಗತ. ಜೀವನ ಎನ್ನುವಂಥದ್ದು ಸದಾ ಹರಿಯುವ ನೀರಿನಂತೆ ಇರಬೇಕು ಅನ್ನುವಂಥದ್ದು ನಮ್ಮ ಹಿರಿಯರ ಮಾತು. ನಿಂತ ನೀರಿನಂತೆ ನಾವು ಜೀವನವನ್ನು ಅನುಭವಿಸಿದರೆ ಅಲ್ಲಿ ಕಲ್ಮಶಗಳು ತುಂಬಿ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಿ ಬಾಳಬೇಕಾಗ್ತದೆ ಅನ್ನುವಂಥದ್ದು ನಮ್ಮ ಹಿರಿಯರ ಅನುಭವದ ಮಾತು. ಹಾಗಾಗಿ ಸದಾ ಹರಿಯುವ ನೀರಿನಂತೆ ಹೊಸತನಗಳನ್ನು ನಾವು ತುಂಬಿಕೊಳ್ಳುತ್ತಾ, ಹೊಸತನಗಳಿಗೆ ನಾವು ನಮ್ಮನ್ನು ಮಾರ್ಪಾಡು ಮಾಡಿಕೊಳ್ಳುತ್ತಾ ಜೀವನವನ್ನು ಸಾಗಿಸಿದಲ್ಲಿ ಬರುವಂತಹ ಎಂಥದೇ ಕಷ್ಟ ನಷ್ಟ ಇರಲಿ ಅಥವಾ ಸಮಸ್ಯೆಗಳಿರಲಿ, ಇವೆಲ್ಲವನ್ನು ನಾವು ಸುಲಭದಲ್ಲಿ ಎದುರಿಸಿಕೊಂಡು ಹೋಗ್ಬೋದು. ಉದಾಹರಣೆಗೆ ಹೇಳುವುದಂದರೆ, ಈ ಸ್ವಲ್ಪ ವರ್ಷಗಳ ಮುಂಚೆ ಈ ಕಂಪ್ಯೂಟರ್ ಅಥವಾ ಈ ಮೊಬೈಲ್ ಇವುಗಳೆಲ್ಲ ಹೊಸದಾಗಿ ಬಂದಂತಹ ಹೊಸ ದಿನಗಳಲ್ಲಿ ಹೆಚ್ಚಿನ ಉದ್ಯೋಗಿಗಳು ಈ ಕಂಪ್ಯೂಟ್ರ್ ಕಲೀಲಿಕ್ಕೆ ನಮ್ಮ ಹತ್ರ ಆಗೋದಿಲ್ಲಪ್ಪ, ಈ ಮೊಬೈಲ್ ನನಗೆ ಆಗೋದಿಲ್ಲ ಮಾರೆ ಇನ್ನಂತಹ ಒಂದು ಅಸಡ್ಡೆ ಮನೋಭಾವದಿಂದ ಅಥವಾ ಹೊಸತನಕ್ಕೆ ಈಡಾಗಲಿಕ್ಕೆ ಮನಸ್ಸಿಲ್ಲದೆ ಇರೋದರ ಕಾರಣದಿಂದ ತುಂಬ ಜನ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಕೂತವರಿದ್ದಾರೆ. ಅನಿವಾರ್ಯವಾಗಿ ಕೆಲಸವನ್ನು ಮುಂದುವರಿಸಬೇಕಾದಂಥವರು ಯಾವುದು ಅನಿವಾರ್ಯತೆಯಿಂದ ಇವುಗಳನ್ನು ಅಲ್ಪ ಸ್ವಲ್ಪ ಕಲಿತು ಕಷ್ಟಪಟ್ಟು ಕೆಲಸ ಮಾಡುವವರನ್ನು ಕೂಡ ನಾವು ನೋಡಿದ್ದೇವೆ. ಅದೇ ನೀವು ಇತ್ತೀಚೆಗೆ ನಮ್ಮ ಮಕ್ಕಳನ್ನು ನೋಡಿ, ಎಷ್ಟು ಸುಲಭವಾಗಿ ಮೊಬೈಲ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಉಪಯೋಗಿಸಲಿಕ್ಕೆ ಕಲಿತುಕೊಳ್ತಾರೆ ಅಂತ. ಯಾಕೆಂದರೆ ಸಣ್ಣ ಮಕ್ಕಳಲ್ಲಿ ಆ ಹೊಸತನ ಅನ್ನುವಂಥದ್ದು ಇರ್ತದೆ. ಅವರಿಗೆ ಹೊಸದಾಗಿ ಏನು ಕಲಿಯುವಂಥದ್ದು ಏನಿರ್ತದೆ, ಈ ಎಲ್ಲ ವಿಷಯಗಳ ಬಗ್ಗೆ ಅವರಿಗೆ ಆಸಕ್ತಿ ಇರ್ತದೆ. ನಮ್ಮಲ್ಲಿ ಇರುವಂಥದ್ದು ಆಸಕ್ತಿಯ ಕೊರತೆ. ಹಾಗಾಗಿ ಆ ಆಸಕ್ತಿಯ ಕೊರತೆಯಿಂದ ನಾವು ಬದುಕನ್ನು ನಿಂತ ನೀರಾಗಿಸ್ತೇವೆ. ಅದೇ ಹರಿಯುವ ನೀರಿನಂತೆ ನಿಮಗೆ ಎಲ್ಲವೂ ಆಸಕ್ತಿದಾಯಕವಾದ ವಿಷಯ ಆಗಿದ್ದಲ್ಲಿ ಅಥವಾ ಈ ಹೊಸತನದರಲ್ಲಿ ಆಸಕ್ತಿ ಇದ್ದಲ್ಲಿ ನಿಮಗೆ ಈ ವಿಷಯಗಳನ್ನು ಕಲಿಯುವುದು ಅಷ್ಟು ಕಷ್ಟ ಅಲ್ಲ. ಈ ಹೊಸತನದ ಕಂಪ್ಯೂಟರ್ ಮೊಬೈಲ್ ಬಂದಾಗ ಕೆಲಸವನ್ನು ಕಷ್ಟಪಟ್ಟು ಅನುಭವಿಸಿದವರು ಅಸಂತೃಪ್ತಿಯಿಂದ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡವರು ಇದ್ದಾರೆ. ಹಾಗೆ ಹೊಸತನವನ್ನು ಒಪ್ಪಿಕೊಂಡು ಅದನ್ನು ಕಲಿತು ಅದರಿಂದ ಜೀವನದಲ್ಲಿ ಉನ್ನತಿ ಸಾಧಿಸಿದವರು ಇದ್ದಾರೆ. ಹಾಗಾಗಿ ಈ ಬದುಕು ನಿಂತ ನೀರಾಗಬಾರ್ದು, ಸದಾ ಹರಿಯುವ ನೀರಿನಂತಿರಬೇಕು ಅನ್ನುವಂಥದ್ದು ನಮ್ಮ ಹಿರಿಯರ ಅನುಭವದ ಮಾತು. ಸಮಸ್ಯೆ, ಸಂಕಟ ಅನ್ನುವಂಥದ್ದು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳು. ಇವುಗಳು ಅಪಾರವಾದ ದೊಡ್ಡ ಸಮುದ್ರ ಇದ್ದಂತೆ. ಈ ಸಮುದ್ರವನ್ನು ದಾಟುವುದು ತುಂಬ ಕಷ್ಟ. ಈ ಸಮುದ್ರವನ್ನು ದಾಟಲು ತುಂಬ ಶಕ್ತಿ ಬೇಕಾಗ್ತದೆ, ತುಂಬ ಧೈರ್ಯ ಬೇಕಾಗ್ತದೆ. ಈ ಪ್ರಕೃತಿಯಲ್ಲಿ ಹುಟ್ಟಿದ ಪ್ರತಿಯೊಂದು ಕೂಡ ಮಣ್ಣಾಗುತ್ತದೆ ಅನ್ನುವಂಥದ್ದು ಒಂದು ನಾಣ್ಣುಡಿ. ಅಂದರೆ ನಾವೆಲ್ಲರೂ ಮಣ್ಣಾಗ್ತೇವೆ, ಎಲ್ಲವೂ ಮಣ್ಣಾಗ್ತದೆ. ಹಾಗೆ ಬದುಕಿನ ಈ ಸಮಸ್ಯೆಗಳು ಕೂಡ ಮಣ್ಣಾಗ್ತವೆ. ಅತಿಯಾದ ಭಾವೋದ್ರೇಕದಿಂದ ನಾವು ಈ ಸಮಸ್ಯೆಗಳನ್ನು ನೋಡಿದಲ್ಲಿ ಅವುಗಳು ನಮ್ಮನ್ನು ಗೊಂದಲಕ್ಕೀಡು ಮಾಡ್ತವೆ. ನಾವು ಉಗುರಿನಿಂದ ಹೋಗುವುದಕ್ಕೆ ಕೊಡಲಿ ತೆಗೆದುಕೊಂಡಂತೆ ಅನ್ನುವಂತಹ ಒಂದು ಗಾದೆಯಂತೆ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡಿ ನಾವಾಗಿ ಗೋಜಲು ಮಾಡಿಕೊಂಡು ಅದರ ಸುಳಿಯಲ್ಲಿ ಸಿಕ್ಕಿ ಬೀಳುತ್ತೇವೆ. ಸಮಸ್ಯೆಗಳು ಬಂದಾಗ ಮನಸ್ಸನ್ನು ನಿಯಂತ್ರಣದಲ್ಲಿರಿಸಿ ಶಾಂತವಾಗಿ ಆ ಸಮಸ್ಯೆಯನ್ನು ವಿಶ್ಲೇಷಿಸುವುದರಿಂದ ಆ ಸಮಸ್ಯೆಯಿಂದ ಹೊರಬರುವ ಮಾರ್ಗ ಕೂಡ ನಮಗೆ ಸುಲಭವಾಗಿ ದೊರಕ್ತದೆ. ಯಾವುದೇ ಒಂದು ಸಮಸ್ಯೆಯನ್ನು ನಾವು ಧೈರ್ಯದಿಂದ ಹಿಮ್ಮೆಟ್ಟಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಆ ಸಮುದ್ರವನ್ನು ದಾಟಿದಾಗ ನಮಗೆ ಆನಂದ ಅನ್ನುವಂತಹ ಒಂದು ಅಮೃತ ಸಿಗ್ತದೆ. ಈ ಆನಂದ ಅನ್ನುವಂತಹ ಒಂದು ಅಮೃತವನ್ನು ಕುಡಿದಾಗ ನಮಗೆ ಆತ್ಮತೃಪ್ತಿ ಉಂಟಾಗ್ತದೆ. ಈ ಸಮಸ್ಯೆಗಳು ಅನ್ನುವಂಥದ್ದನ್ನು ನಾವು ಎರಡು ವಿಧವಾಗಿ ನೋಡ್ಬೋದು. ಕೆಲವು ಸಮಸ್ಯೆಗಳು ಅಪರಿಚಿತ ಅತಿಥಿಯಂತೆ ಒಮ್ಮೆಗೆ ಎದುರಿಗೆ ಬಂದು ನಿಲ್ತವೆ. ಯಾವುದೇ ಕಾರಣ ಅಥವಾ ಯಾವುದೇ ವಿಷಯ ಇರಲಿ, ಅಚಾನಕ್ಕಾಗಿ ನಿಮಗೆ ಸಮಸ್ಯೆ ಎದುರು ಬಂದು ನಿಲ್ತದೆ. ಇದನ್ನು ತಪ್ಪಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಸಮಸ್ಯೆ ಹೇಗೆ ಬರ್ತದೆ,
ಯಾವಾಗ ಬರ್ತದೆ ಅನ್ನುವಂಥ ಒಂದು ಪೂರ್ವಾಪರ ವಿಷಯಗಳೇ ನಮಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಈ ಅಪರಿಚಿತವಾಗಿ ಬರುವಂಥ ಸಮಸ್ಯೆಗಳನ್ನು ನಾವು ಎದುರಿಸಲೇಬೇಕು. ಇನ್ನೊಂದು ರೀತಿಯ ಸಮಸ್ಯೆಗಳಿವೆ. ಇವುಗಳನ್ನು ನಾವಾಗಿಯೇ ತಂದುಕೊಳ್ಳುವಂಥದ್ದು. ನಾವಾಗಿಯೇ ತಂದುಕೊಳ್ಳುವಂತಹ ಈ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು. ಯಾಕೆಂದರೆ ಈ ಸಮಸ್ಯೆಗಳ ಮೂಲ ನಾವೇ ಆಗಿರ್ತೇವೆ. ಉದಾಹರಣೆಗೆ ನೋಡಿ, ಈ ಅನಾವಶ್ಯಕ ಸುಳ್ಳುಗಳನ್ನು ನಾವು ಹೇಳಿಕೊಂಡು ಕೆಲವು ಸಮಸ್ಯೆಗಳನ್ನು ನಾವು ನಮ್ಮ ತಲೆ ಮೇಲೆ ಹೊತ್ಕೊಂಡಿರ್ತೇವೆ. ಸುಳ್ಳು ಇಂದಿನ ದಿನಗಳಲ್ಲಿ ಹೇಳಬೇಕಾದಂಥದ್ದು ಅನಿವಾರ್ಯ ಪರಿಸ್ಥಿತಿ ಇದೆ. ಹಾಗಂತೇಳಿ ಎಲ್ಲ ವಿಷಯಗಳಿಗೂ ನಾವು ಸುಳ್ಳು ಹೇಳ್ತಾ ಹೋದರೆ ನಮ್ಮ ಜೀವನಕ್ಕೆ ಭದ್ರವಾದಂಥ ಒಂದು ಬುನಾದಿ ಸಿಗುವುದಿಲ್ಲ. ತುಂಬ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮಾತ್ರ ನಾವು ಸುಳ್ಳು ಹೇಳಬೇಕೇ ವಿನಃ ಅನಾವಶ್ಯಕವಾದ ಸುಳ್ಳುಗಳನ್ನು ಹೇಳಿ ನಮ್ಮ ಜೀವನವನ್ನು ನಾವಾಗಿಯೇ ಸಂಕೀರ್ಣಗೊಳಿಸಿಕೊಳ್ಬಾರದು. ಈ ಅನಾವಶ್ಯಕ ಸುಳ್ಳುಗಳು ಅಂದರೆ ಹೇಗೆ? ಉದಾಹರಣೆಗೆ, ಯಾರೋ ಇವತ್ತು ನಿಮ್ಮ ಸ್ನೇಹಿತ ನಿಮಗೆ ಊಟಕ್ಕೆ ಬರಲು ತಿಳಿಸ್ತಾನೆ. ನೀವು ಊಟಕ್ಕೆ ಬರೋದನ್ನು ತಪ್ಪಿಸಿ ಇನ್ನೊಬ್ಬ ಸ್ನೇಹಿತನೊಂದಿಗೆ ಯಾವುದೋ ಬೀಚಿನಲ್ಲಿಯೋ ಅಥವಾ ಯಾವುದೋ ದೇವಸ್ಥಾನದಲ್ಲಿಯೋ ಅಡ್ಡಾಡಲು ಹೋಗ್ತೀರಿ ಅಂತ ತಿಳ್ಕೊಳ್ಳಿ. ಈ ಅಡ್ಡಾಡಲು ಹೋದಾಗ ಆತ ನಿಮಗೆ ಫೋನ್ ಮಾಡಿ ಕೇಳ್ತಾನೆ, ಎಲ್ಲಿದೆಯಪ್ಪ, ಏನು ಊಟಕ್ಕೆ ಬರೋದಿಲ್ವ ಅಂತ. ನೀವು ಸಹಜವಾಗಿ ಹೇಳ್ಬೋದು, ನಮ್ಮ ಇನ್ನೊಬ್ಬ ಸ್ನೇಹಿತನೊಂದಿಗೆ ಇಂಥ ಕಡೆಯಲ್ಲಿ ಇದ್ದೇನೆ, ಇಂಥ ಕೆಲಸ ಮಾಡ್ತಿದ್ದೇನೆ ಅಂತ. ಆದರೆ ಹೆಚ್ಚಿನವರು ಏನು ಮಾಡ್ಕೊಳ್ತಾರೆ, ನಾನು ಮನೆಯಲ್ಲಿದ್ದೇನೆ ಅಥವಾ ಅನಿವಾರ್ಯವಾದ ಯಾವುದೊಂದು ಕೆಲಸ ಬಂತು ಅಥವಾ ಆಸ್ಪತ್ರೆಯಲ್ಲಿದ್ದೇನೆ, ಇಂಥ ಅಬದ್ಧ ಅಂದರೆ ಅನಾವಶ್ಯಕ ಸುಳ್ಳುಗಳನ್ನು ಹೇಳ್ತಾ ಹೋಗ್ತಾರೆ. ಮುಂದೊಂದು ದಿನ ಯಾರ್ದೋ ಮುಖಾಂತರ ನೀವು ಆ ದಿನ ಹೇಳಿದ್ದು ಸುಳ್ಳು ಅನ್ನುವಂಥದ್ದು ನಿಮ್ಮ ಮಿತ್ರನಿಗೆ ಗೊತ್ತಾದರೆ ನಿಮ್ಮ ಸಂಬಂಧಕ್ಕೆ ದೊಡ್ಡ ಕೊಡಲಿಯೇಟು ಬೀಳ್ತದೆ. ಹಾಗಾಗಿ ಈ ಅನಾವಶ್ಯಕ ಸುಳ್ಳುಗಳಿಂದ ನಿಮಗೆ ಆಗುವಂಥದ್ದು ಉಪದ್ರವೇ ಹೊರತು ಯಾವುದೇ ರೀತಿಯಾದಂಥ ಉಪಕಾರ ಇಲ್ಲ. ಹಾಗಾಗಿ ಇಂಥ ಅನಾವಶ್ಯಕ ಸುಳ್ಳುಗಳಿಂದ ಬರುವಂತಹ ಈ ನಾವಾಗಿ ಮಾಡಿಕೊಳ್ಳುವಂತಹ ಕೆಲವು ಸಮಸ್ಯೆಗಳನ್ನು ನಾವು ಮೂಲಭೂತವಾಗಿ ಅದನ್ನು ಕಿತ್ತೊಗೆದಲ್ಲಿ ನಮಗೆ ನಮ್ಮ ಜೀವನವನ್ನು ಹಸನು ಮಾಡಿಕೊಳ್ಳುವುದರಲ್ಲಿ ಅಥವಾ ಸುಗಮವಾಗಿ ನಡೆಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾವಾಗಿಯೇ ಸಮಸ್ಯೆಗಳನ್ನು ಆಹ್ವಾನಿಸುವ ಕುರಿತು ಇವಿಷ್ಟು ವಿಷಯಗಳನ್ನು ಹೇಳಿದ್ದೇನೆ ಸ್ನೇಹಿತರೆ. ಇನ್ನು ಮುಂದಿನ ವಿಷಯಗಳನ್ನು ಇನ್ನೊಂದು ಸಂಚಿಕೆಯಲ್ಲಿ ಚರ್ಚಿಸೋಣ, ಚಿಂತಿಸೋಣ. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.